ಅಗದಿ KPSC ಸಂಬಂಧನೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ಕೇಳಿದ್ರು KPSC ಅಂದ ತಕ್ಷಣ ಮುಂದೆ ಬರೋ ವರ್ಲ್ಡನೇ ಕರ್ಮಕಾಂಡ. ಯಾಕಂದರೆ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ ಆದರೂ ಕೂಡ ಇಲ್ಲಿಯವರೆಗೆ ಬರೀ ನೆಗೆಟಿವ್ ವಿಷಯಗಳಿಗೇ ಅದು ಬಹಳಷ್ಟು ಕುಖ್ಯಾತಿಯನ್ನು ಪಡೆದಿರುವಂಥದ್ದು. ಬಹಳಷ್ಟು ಕೇಸ್ಗಳಾಗಿದ್ದಾವ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದವ. ಆಮೇಲೆ ಭ್ರಷ್ಟಾಚಾರ ಪ್ರಕರಣಗಳು, KPSC ಚೇರ್ಮನ್ನರು ಸದಸ್ಯರನ್ನು ಆಯ್ಕೆ ಮಾಡಬೇಕಾದಾಗ ಆದಂಥ ಗೊಂದಲಗಳು ಇವೆಲ್ಲ ನಡೀತಾನೆ ಬರ್ತಾ ಇದ್ವು. ಸೊ KPSC ಇದರಿಂದ ಬಹಳಷ್ಟು ಮುಜುಗರವನ್ನು ಕೂಡ ಅನುಭವಿಸಿರುವಂಥದ್ದು. ಈಗ ಅಂಥದ್ದೇ ಮತ್ತೊಂದು ಘಟನೆ. ಮೊನ್ನೆ ಆಗಸ್ಟ್ 27ನೇ ತಾರೀಕು ಈ ಒಂದು ಎಕ್ಸಾಮ್ ನಡೀತು. ಈ ಎಕ್ಸಾಮ್ ಒಳಗಡೆ ಈ ಎಕ್ಸಾಮ್ ಒಳಗಡೆ ಸಾಕಷ್ಟು ಭಾಷಾ ದೋಷಗಳು ಕಂಡುಬಂದು. ಮೊದಲೇದ್ದು ಕೆಲವೊಂದಷ್ಟು ನಾನು ಇಲ್ಲಿಯೂ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ಲೋಕ್ ಅದಾಲತ್ ಅಧಿನಿಯಮ